ಮೊನ್ನೆವರೆಗೂ ನಮ್ಮ ಭಾರತದ ಮೇಲೆ ಯಾವ್ದಾದ್ರೂ ಒಂದು ಕಾರಣದಿಂದ ಕಾಮೆಂಟ್ ಗಳನ್ನ ಮಾಡ್ತಾ ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ನಮ್ಮನ್ನ ಕೀಳಾಗಿಸಬೇಕೆಂದು ನೋಡಿದ ಯುರೋಪ್ ದೇಶಗಳು ಈಗ ಸಂಪೂರ್ಣವಾಗಿ ಮೌನವಾಗಿವೆ. ಸೀನ್ ಕಟ್ ಮಾಡಿದ್ರೆ ನಿನ್ನೆವರೆಗೂ ನಮ್ಮ ಶತ್ರು ಪಾಕಿಸ್ತಾನದೊಂದಿಗೆ ರಹಸ್ಯವಾಗಿ ಡಿಫೆನ್ಸ್ ಡೀಲ್ ಮಾಡಿಕೊಂಡ ಮಧ್ಯಪ್ರಾಚ್ಯದ ದೊಡ್ಡಣ್ಣ ಸೌದಿ ಅರೇಬಿಯಾ ಕೂಡ ಈಗ ನಮ್ಮ ಭಾರತದ ಮುಂದೆ ಕೈ ಕಟ್ಕೊಂಡು ನಿಂತಿದೆ. ಹೀಗೆ ಹಠಾತ್ ಆಗಿ ದಾರಿ ಬದಲಾಯಿಸಲು ಮುಖ್ಯ ಕಾರಣ ಏನಂದ್ರೆ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ನಮ್ಮ ದೇಶ ರಾಜನಂತೆ ಎಕ್ಸ್ಪೋರ್ಟ್ ಮಾಡುವ ಒಂದು ವಿಶೇಷ ಐಟಮ್ಗಾಗಿ, ಅದೇ ನಮ್ಮ ಬಾಸ್ಮತಿ ಅಕ್ಕಿ. ಮಧ್ಯಪ್ರಾಚ್ಯದಲ್ಲಿ ಈಗ ಮುಂದುವರಿಯುತ್ತಿರುವ ಯುದ್ಧ ಪರಿಸ್ಥಿತಿಯಿಂದ ನಮ್ಮ ಅಕ್ಕಿಗೆ ಡಿಮ್ಯಾಂಡ್ ಅನ್ನೋದು ಆಕಾಶಕ್ಕೇರಿದೆ. ಬಾಸ್ಮತಿ ಅಕ್ಕಿಗಾಗಿ ಎಷ್ಟು ದರವಾದ್ರೂ ಕೊಡ್ತೀವಿ, ಮೊದಲು ಸ್ಟಾಕ್ ಅನ್ನ ಕಳುಹಿಸಿ ಎಂದು ಆ ದೇಶಗಳು ನಮ್ಮ ಸರ್ಕಾರವನ್ನ ಬೇಡಿಕೊಳ್ತಾ ಇವೆ. ಇದೆಲ್ಲ ಒಂದು ವಿಷಯವಾದ್ರೆ ಸೂಪರ್ ಪವರ್ ಅಮೆರಿಕದ ವರ್ತನೆ ಮತ್ತೊಂದು ರೀತಿಯಲ್ಲಿದೆ. ಮೊನ್ನೆವರೆಗೂ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಖರೀದಿಸಿದ್ರೆ ನಿಮ್ಮ ಮೇಲೆ ತೀವ್ರ ಟಾರಿಫ್ ಅನ್ನ ವಿಧಿಸ್ತೀವಿ ಎಂದು ಎಚ್ಚರಿಕೆ ನೀಡಿದ ಅಗ್ರ ರಾಜ್ಯ ಅಮೆರಿಕ ಈಗ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದ್ದಾರೆ. ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡ ರಷ್ಯಾದ ಕ್ರೂಡ್ ಆಯಿಲ್ ಎಲ್ಲವನ್ನು ನೀವೇ ಖರೀದಿಸಿ, ನಿಮ್ಮ ಮೇಲೆ ಯಾವುದೇ ಮಿತಿಗಳನ್ನ ಹಾಕೋದಿಲ್ಲ ಎಂದು ನಮ್ಮ ಭಾರತವನ್ನ ಬಹಿರಂಗವಾಗಿ ಕೇಳ್ತಾ ಇದೆ. ಈ ಗ್ಲೋಬಲ್ ರಾಜಕೀಯದಲ್ಲಿ ನಿಜವಾಗಿ ಏನ್ ನಡೀತಾ ಇದೆ, ಈ ಮಧ್ಯಪ್ರಾಚ್ಯ ಸಂಕಷ್ಟದಿಂದ ನಮ್ಮ ಭಾರತ ಹೇಗೆ ಲಾಭ ಪಡೆಯಲಿದೆ, ಈ ಜಿಯೋಪಾಲಿಟಿಕ್ಸ್ ನಿಂದ ನಮ್ಗೆ ಆಗುವ ಲಾಭಗಳೇನು ಎಂಬುದನ್ನ ಈಗ ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಮ್ಮ ಕಂಟೆಂಟ್ ನಿಮ್ಗೆ ಇಷ್ಟವಾದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೀವು ಕೊಡುವ ಈ ಚಿಕ್ಕ ಸಪೋರ್ಟ್ ನಮ್ಗೆ ದೊಡ್ಡ ಬೂಸ್ಟ್ ನೀಡುತ್ತೆ. ಮೊದಲು ಮಧ್ಯಪ್ರಾಚ್ಯದ ದೊಡ್ಡಣ್ಣ ಸೌದಿ ಅರೇಬಿಯಾ ಬಗ್ಗೆ ಮಾತಾಡೋಣ. ಸೌದಿಗಳಿಗೆ ಈಗ ಸೀರಿಯಸ್ ಫುಡ್ ಕ್ರೈಸಿಸ್ ಶುರುವಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದಿಂದ ಕೆಂಪು ಸಮುದ್ರದ ರೂಟ್ ಅನ್ನೋದು ಸಂಪೂರ್ಣವಾಗಿ ಡೇಂಜರ್ ಝೋನ್ ಆಗಿದೆ. ಹೌತಿ ರೆಬಲ್ಸ್ ಮಾಡುತ್ತಿರುವ ದಾಳಿಗಳಿಗೆ ಒಬ್ಬರ ಮೇಲಿನ ಕೋಪವನ್ನ ಮತ್ತೊಬ್ಬರ ಮೇಲೆ ತೋರಿಸುತ್ತಾ ಸಿಕ್ಕ ಸಿಕ್ಕ ಹಡಗುಗಳ ಮೇಲೆ ಮಿಸೈಲ್ ಗಳನ್ನ ಹಾಕ್ತಿದ್ದಾರೆ. ಇದರಿಂದ ಸೌದಿ ಅರೇಬಿಯಾಗೆ ಅಕ್ಕಿ ಹೋಗುವುದು ಬಹಳ ಕಷ್ಟವಾಗಿದೆ. ಈಗಲೇ ಪವಿತ್ರ ರಂಜಾನ್ ತಿಂಗಳು ಬರ್ತಾ ಇದೆ. ರಂಜಾನ್ ಸಮಯದಲ್ಲಿ ಸೌದಿಯಲ್ಲಿ ಅಕ್ಕಿ ಬಳಕೆ ಸಾಮಾನ್ಯ ದಿನಗಳಿಗಿಂತ 40% ಹೆಚ್ಚಾಗುತ್ತೆ. ಸೌದಿ ಅರೇಬಿಯಾಗೆ ಬೇಕಾದ ಅಕ್ಕಿಯಲ್ಲಿ 90% ಗಿಂತ ಹೆಚ್ಚು ನಮ್ಮ ಭಾರತವೇ ಸಪ್ಲೈ ಮಾಡುತ್ತೆ. ಅವರು ಪ್ರತಿ ವರ್ಷ ನಮ್ಮಿಂದ ಸುಮಾರು $1 ಬಿಲಿಯನ್ ಬಾಸ್ಮತಿ ಅಕ್ಕಿಯನ್ನ ಇಂಪೋರ್ಟ್ ಮಾಡಿಕೊಳ್ತಾರೆ. ಆದ್ರೆ ಈಗ ಗಲ್ಫ್ ರೂಟ್ ಬ್ಲಾಕ್ ಆಗಿರೋದ್ರಿಂದ ಸುಮಾರು 4 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ಪೋರ್ಟ್ ಗಳಲ್ಲಿ ಕದಲದೆ ಸಿಲುಕಿಕೊಂಡಿದೆ. ಈ ಅಕ್ಕಿ ಸಮಯಕ್ಕೆ ಸರಿಯಾಗಿ ತಲುಪದೇ ಇದ್ರೆ ಸೌದಿ ಮಾರ್ಕೆಟ್ ನಲ್ಲಿ ಬೆಲೆಗಳು 30ರಿಂದ 50% ವರೆಗೂ ಏರಿಕೆ ಆಗುತ್ತೆ. ಅವ್ರಿಗೆ ಅಕ್ಕಿ ಕೇವಲ ಆಹಾರ ಮಾತ್ರವಲ್ಲ, ಅದು ಅವರ ನ್ಯಾಷನಲ್ ಸೆಕ್ಯೂರಿಟಿ ರೀತಿಯದ್ದು. ಮುಖ್ಯ ಸಮಸ್ಯೆ ಎಲ್ಲಿದೆ ಅಂದ್ರೆ ಶಿಪ್ಪಿಂಗ್ ಕಂಪನಿಗಳು ಪ್ರತಿ ಕಂಟೈನರ್ಗೆ ಹೆಚ್ಚುವರಿ ಸುಮಾರು 1.6 ಲಕ್ಷ ರೂಪಾಯಿವರೆಗೆ ಚಾರ್ಜ್ ಅನ್ನ ಹಾಕ್ತಿವೆ. ಅಲ್ಲದೆ ಹಾರ್ಮುಜ್ ಜಲಸಂಧಿಯ ಮೂಲಕ ಹೋಗುವ ಯಾವುದೇ ಹಡಗುಗಳ ಮೇಲೆ ಇರಾನ್ನ ಮಿಸೈಲ್ಗಳು ಯಾವಾಗ ಬೀಳ್ತವೋ ಎಂದು ಶಿಪ್ ನಲ್ಲಿರುವ ಪೈಲಟ್ಗಳು ಮತ್ತು ಸಿಬ್ಬಂದಿಗಳು ಜೀವವನ್ನ ಅಪಾಯದಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡಬೇಕಾಗಿದೆ. ಯಾವುದೇ ಇನ್ಸೂರೆನ್ಸ್ ಕಂಪನಿಯು ಇಷ್ಟೊಂದು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧವಿಲ್ಲ. ಒಂದು ವೇಳೆ ಯಾರಾದ್ರೂ ಇನ್ಸೂರೆನ್ಸ್ ಅನ್ನ ಕೊಟ್ಟರೋ ಪ್ರೀಮಿಯಂ ರೇಟ್ ಗಳನ್ನ 400% ವರೆಗೆ ಹೆಚ್ಚಿಸಿದ್ದಾರೆ. ಈ ಹೆಚ್ಚುವರಿ ವೆಚ್ಚದಿಂದ ಸೌದಿ ರೀತಿಯ ದೇಶಗಳ ಬಜೆಟ್ ಅನ್ನೋದು ತಲೆ ಕೆಳಗಾಗ್ತಿದೆ. ಅದಕ್ಕೆ ನಮ್ಮ ಅಕ್ಕಿ ಎಕ್ಸ್ಪೋರ್ಟ್ ಗಳು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚಿಸಿ ಸರಿಯಾದ ಸೆಕ್ಯೂರಿಟಿ ಇನ್ಸೂರೆನ್ಸ್ ಇಲ್ಲದೆ ಸ್ಟಾಕ್ ಕಳಿಸುವುದಿಲ್ಲ. ನಮ್ಮ ಜೀವವನ್ನ ಯಾಕೆ ರಿಸ್ಕ್ ಒಡ್ಡಬೇಕು ಎಂದು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಷ್ಟದಲ್ಲಿರೋರಿಗೆ ದೇವರೇ ದಿಕ್ಕು ಎಂಬಂತೆ ಈಗ ಸೌದಿ ಅವರು ನೇರವಾಗಿ ನಮ್ಮ ಭಾರತವನ್ನ ಸಂಪರ್ಕಿಸಿದ್ದಾರೆ. ಅದಕ್ಕೆ ಪ್ರೈವೇಟ್ ಕಂಪನಿಗಳ ಗೊಂದಲವಿಲ್ಲದೆ ನೇರವಾಗಿ ಗವರ್ಮೆಂಟ್ ಟು ಗವರ್ಮೆಂಟ್ ಡೀಲ್ ಸೆಟ್ ಆಗ್ತಿದೆ. ಬಹುಶಃ ನಮ್ಮ ನೇವಿ ಅಥವಾ ಕೋಸ್ಟ್ ಗಾರ್ಡ್ ಪ್ರೊಟೆಕ್ಷನ್ ಒಂದಿಗೆ ಆಲ್ಟರ್ನೇಟ್ ರೂಟ್ ಗಳಲ್ಲಿ ಹಡಗುಗಳನ್ನು ಕಳಿಸುವ ಸಾಧ್ಯತೆ ಇದೆ. ನಮ್ಮ ಸರ್ಕಾರ ಕೂಡ ಹಡಗುಗಳಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಗಳು ಅಥವಾ ಹೆಚ್ಚುವರಿ ಚಾರ್ಜ್ ಗಳಿಲ್ಲದೆ ಅನ್ಲೋಡ್ ಪ್ರಕ್ರಿಯೆಗಳನ್ನ ಬಹಳ ಫಾಸ್ಟ್ ಮಾಡಿದೆ. ಅಂದರೆ ಆ ಹಡಗುಗಳಲ್ಲಿರುವ ಅಕ್ಕಿಯನ್ನ ನೇರವಾಗಿ ಸರ್ಕಾರ ಖರೀದಿಸಿ ಸೌದಿಗೆ ಕಳಿಸುವ ಪ್ಲಾನ್ ನಲ್ಲಿದೆ. ಆದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ಗಮನಿಸಬೇಕು. ಇದೇ ಸೌದಿ ಅರೇಬಿಯಾ ಇತ್ತೀಚೆಗೆ ನಮ್ಮ ಬದ್ಧ ಶತ್ರು ಪಾಕಿಸ್ತಾನದೊಂದಿಗೆ ರಹಸ್ಯವಾಗಿ ಒಂದು ಡಿಫೆನ್ಸ್ ಡೀಲ್ ಅನ್ನ ಮಾಡ್ಕೊಂಡಿದೆ. ನಾಳೆ ಏನಾದ್ರೂ ಸಮಸ್ಯೆ ಬಂದ್ರೆ ಅವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬಹುದೇ ಎಂಬ ಸಂದೇಹ ಕೂಡ ಇದೆ. ಆದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ಅವ್ರಿಗೆ ಅನ್ನ ಹಾಕ್ಬೇಕಾದದ್ದು ನಮ್ಮ ಭಾರತವೇ. ಅವ್ರಿಗೆ ಕ್ರೈಸಿಸ್ ಬಂದ್ರು ನಮ್ಮ ದೇಶಕ್ಕೆ ಇದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಎಂದೇ ಹೇಳ್ಬೇಕು. ಯಾಕಂದ್ರೆ ಎಕ್ಸ್ಪೋರ್ಟ್ ಗಳು ನಿಂತು ಹೋಗೋದ್ರಿಂದ ನಮ್ಮ ಲೋಕಲ್ ಮಾರ್ಕೆಟ್ ನಲ್ಲಿ ಬಾಸ್ಮತಿ ಅಕ್ಕಿ ಸ್ಟಾಕ್ ಅನ್ನೋದು ಫುಲ್ ಆಗಿ ತುಂಬಾನೇ ಹೆಚ್ಚಾಗಿದೆ. ಪಂಜಾಬ್, ಹರಿಯಾಣ ರೀತಿಯ ರಾಜ್ಯಗಳಲ್ಲಿ ಕ್ವಿಂಟಾಲ್ಗೆ 500ರಿಂದ 1000 ರೂಪಾಯಿವರೆಗೆ ರೇಟ್ ಅನ್ನೋದು ಇಳಿಕೆಯಾಗಿದೆ ಎಂದು ಎಕ್ಸ್ಪೋರ್ಟ್ ಗಳು ಹೇಳ್ತಿದ್ದಾರೆ. ಅಂದರೆ ನಮ್ಮ ಲೋಕಲ್ ಜನರಿಗೆ ಬಾಸ್ಮತಿ ಅಕ್ಕಿ ಸ್ವಲ್ಪ ಕಡಿಮೆ ದರಕ್ಕೆ ಸಿಗುತ್ತದೆ ಎಂದು ಅರ್ಥ. ಏನೇ ಆಗ್ಲಿ, ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಪ್ರಪಂಚವನ್ನ ಆಧರಿಸುವ ಸಾಮರ್ಥ್ಯ ನಮ್ಮ ಭಾರತಕ್ಕೆ ಇದೆ ಎಂದು ಈ ಘಟನೆಯಿಂದ ಮತ್ತೊಮ್ಮೆ ಸಾಬೀತಾಗಿದೆ. ಈ ರಂಜಾನ್ ಸಮಯದಲ್ಲಿ ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ಭವಿಷ್ಯದಲ್ಲಿ ಅವರ ಮೂಲಕ ನಮ್ಗೆ ಆರ್ಥಿಕವಾಗಿ ಬಹಳಷ್ಟು ಲಾಭಗಳಿರುತ್ತೆ. ಇನ್ನು
ಇನ್ನು ನಿಜವಾದ ಟ್ವಿಸ್ಟ್ ಏನಂದ್ರೆ ಅಮೆರಿಕದ ವರ್ತನೆ. ಯಾವಾಗ್ಲೂ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪ್ರಪಂಚವನ್ನ ಭಯಪಡಿಸ್ತಾ ಇದ್ದ ಅಮೆರಿಕ ಈಗ ಬಾಲ ತುಳಿದ ಹಾವಿನಂತಾಗಿದೆ. ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಖರೀದಿ ಮಾಡಿದಾಗಲೆಲ್ಲ ಅಮೆರಿಕದವರು ತುಂಬಾನೇ ಗಡಿಬಿಡಿ ಮಾಡ್ತಾ ಇದ್ರು. ಆದ್ರೆ ಈಗ ಅವರ ಟೋನ್ ಅನ್ನೋದು ಸಂಪೂರ್ಣವಾಗಿ ಬದಲಾಗಿದೆ. ಸಮುದ್ರದಲ್ಲಿ ಸಿಕ್ಕಿ ಹಾಕಿಕೊಂಡ ರಷ್ಯನ್ ಆಯಿಲ್ ಎಲ್ಲವನ್ನು ನೀವೇ ತಕ್ಷಣ ಖರೀದಿಸಿ ಎಂದು ನಮ್ಮ ದೇಶವನ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಮೆರಿಕ ಹೀಗೆ ಹಠಾತ್ ಆಗಿ ಯೂಟರ್ನ್ ತೆಗೆದುಕೊಳ್ಳಲು ಮುಖ್ಯ ಕಾರಣ ಏನಂದ್ರೆ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ನ ರೇಟ್ ಅನ್ನೋದು ಬ್ಯಾರಲ್ಗೆ $114 ಮೀರಿದೆ. ಇದರಿಂದ ವೈಟ್ ಹೌಸ್ ನಲ್ಲಿ ಇರೋರಿಗೆಲ್ಲ ಬೆವರು ಬರ್ತಾ ಇದೆ. ಮೊದಲು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಮಗೆ 30 ದಿನಗಳ ಸ್ಪೆಷಲ್ ಪರ್ಮಿಷನ್ ಅನ್ನ ಕೊಡ್ತೀವಿ ಎಂದು ಹೇಳಿದ್ದನ್ನ ನಮ್ಮ ಭಾರತ ತುಂಬಾನೇ ಲೈಟ್ ಆಗಿ ತೆಗೆದುಕೊಂಡಿದೆ. ನಮ್ಮ ಎನರ್ಜಿ ಅಗತ್ಯಗಳನ್ನ ಹೇಗೆ ಪೂರೈಸಿಕೊಳ್ಬೇಕು ಎಂಬುದು ನಮಗೆ ತುಂಬಾನೇ ಚೆನ್ನಾಗಿ ಗೊತ್ತು ಎಂದು ನೇರವಾಗಿ ಕೌಂಟರ್ ಕೊಟ್ಟಿದೆ. ಇದು ನಮ್ಮ ರಾಜನೈತಿಕ ಯಶಸ್ಸು ಎಂದು ನಾವು ಹೇಳ್ಬಹುದು. ಅಮೆರಿಕದ ಎನರ್ಜಿ ಸೆಕ್ರೆಟರಿ ಕ್ರಿಸ್ ರೈಟ್ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಚೀನಾದ ರಿಫೈನರಿಗಳ ಬಳಿ ಸುಮಾರು 100 ಮಿಲಿಯನ್ ಬ್ಯಾರೆಲ್ ರಷ್ಯಾದ ಆಯಿಲ್ 6 ವಾರಗಳಿಂದ ಅನ್ಲೋಡ್ ಗಾಗಿ ವೇಟ್ ಮಾಡ್ತಾ ಇದೆ ಅಂತೆ. ಆ ಆಯಿಲ್ ಅನ್ನ ತೆಗೆದುಕೊಂಡು ನಿಮ್ಮ ರಿಫೈನರ್ ನಲ್ಲಿ ಬಳಸ್ಕೊಳ್ಳಿ, ನಿಮ್ಮ ಮೇಲೆ ಯಾವುದೇ ಸ್ಯಾಂಕ್ಷನ್ ಗಳನ್ನ ನಾವು ವಿಧಿಸೋದಿಲ್ಲ ಎಂದು ಅವರು ನಮ್ಮವರಿಗೆ ಓಪನ್ ಆಗಿ ಆಫರ್ ಅನ್ನ ಕೊಟ್ಟಿದ್ದಾರೆ. ಪ್ರಪಂಚ ವ್ಯಾಪ್ತವಾಗಿರುವ ಈ ಸಪ್ಲೈ ಚೈನ್ ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕಾದ್ರೆ ಭಾರತ ತಕ್ಷಣ ಆಯಿಲ್ ಅನ್ನ ಖರೀದಿಸಬೇಕೆಂದು ಅಮೆರಿಕ ಬಲವಾಗಿ ಬಯಸ್ತಾ ಇದೆ. ಆದ್ರೆ ಇದರ ಹಿಂದೆ ಬಹಳ ದೊಡ್ಡ ಸ್ಟೋರಿ ಇದೆ. ಹೊರಗೆ ಅಮೆರಿಕ ಹೇಳ್ತಾ ಇರೋದ್ರ ಹಿಂದೆ ಯುರೋಪ್ ದೇಶಗಳು ಬಲವಾಗಿ ಪ್ರೆಷರ್ ಹಾಕ್ತಿವೆ. ಯುರೋಪ್ ನಲ್ಲಿ ಫ್ಲೈಟ್ ಗಳು ಹಾರಬೇಕಾದ್ರೂ, ಪವರ್ ಪ್ಲಾಂಟ್ ಗಳು ನಡಿಬೇಕಾದ್ರೂ, ವಿಂಟರ್ ನಲ್ಲಿ ಹೀಟಿಂಗ್ ಸಿಸ್ಟಮ್ ಗಳು ಮನೆಗಳಲ್ಲಿ ಆನ್ ಆಗ್ಬೇಕಾದ್ರೂ ನಮ್ಮ ಭಾರತ ಕಳಿಸುವ ರಿಫೈನ್ಡ್ ಪೆಟ್ರೋಲಿಯಂ ಅವರಿಗೆ ದಿಕ್ಕು. ರಷ್ಯಾದ ಕ್ರೂಡ್ ಆಯಿಲ್ ಅನ್ನ ನೇರವಾಗಿ ಖರೀದಿಸದೆ ಕವರಿಂಗ್ ನೀಡಿ ನಮ್ಮ ಬಳಿ ರಿಫೈನ್ ಆದ ಆಯಿಲ್ ಅನ್ನ ಖರೀದಿಸ್ತಾರೆ. ಎಂತಹ ಪ್ಲಾನ್ ನೋಡಿ ಯುರೋಪ್ ದೇಶಗಳದು. ಆದ್ರೆ ಈಗ ಕೆಂಪು ಸಮುದ್ರದ ಇಶ್ಯೂನಿಂದ ನಮ್ಮ ಬಳಿಗೆ ಕ್ರೂಡ್ ಆಯಿಲ್ ತಡವಾಗಿ ಬರ್ತಾ ಇದೆ. ಆದ್ದರಿಂದ ನಮ್ಮ ಬಳಿ ಇರುವ ಆಯಿಲ್ ಅನ್ನ ನಾವು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡುವುದನ್ನ ನಿಲ್ಲಿಸಿ ನಮ್ಮ ಲೋಕಲ್ ಡಿಮ್ಯಾಂಡ್ ಗೆ ಬಳಸ್ತಾ ಇದ್ದೀವಿ. ಇನ್ನೇನು ಯುರೋಪ್ ನಲ್ಲಿ ಬರೋಬ್ಬರಿ 35% ಎನರ್ಜಿ ಶಾರ್ಟೇಜ್ ಅನ್ನೋದು ಬಂದಿದೆ. ಪ್ರಪಂಚದಲ್ಲಿ ನಮ್ಮ ಭಾರತಕ್ಕಿರುವಷ್ಟು ಭಾರಿ ರಿಫೈನಿಂಗ್ ಕೆಪಾಸಿಟಿ ಯಾವುದೇ ಇನ್ನೊಂದು ದೇಶಕ್ಕೆ ಇಲ್ಲ. ಅದಕ್ಕೆ ಉಳಿದ ದೇಶಗಳು ಏವಿಯೇಷನ್ ಫ್ಯೂಲ್ ಗಾಗಿ 2-3 ಪಟ್ಟು ಹೆಚ್ಚು ಹಣ ಕೊಡಲು ಈಗ ಸಿದ್ಧವಾಗಿ ನಿಂತ್ಕೊಂಡಿವೆ. ಈ ಏಟಿಗೆ ದಾರಿಗೆ ಬಂದ ಅಮೆರಿಕ ನೀವು ಯಾವ ರೇಟ್ಗಾದ್ರೂ ಸರಿ ಆಯಿಲ್ ಅನ್ನ ಮೊದಲು ಖರೀದಿ ಮಾಡಿ, ನಿಮ್ಮ ಮೇಲೆ ಯಾವುದೇ ರೂಲ್ಸ್ ಇರೋದಿಲ್ಲ ಎಂದು ಪರ್ಮಿಷನ್ ಅನ್ನ ಕೊಟ್ಟಿದೆ. ಜೊತೆಗೆ ಅಮೆರಿಕದ ಜನರಲ್ ಲೈಸೆನ್ಸ್ 133 ಕೂಡ ಇಶ್ಯೂ ಮಾಡಿದೆ. ಇದ್ರ ಪ್ರಕಾರ ಮಾರ್ಚ್ 5, 2026ಕ್ಕಿಂತ ಮುಂಚೆ ಶಿಪ್ ಗಳಲ್ಲಿ ಲೋಡ್ ಆದ ಆಯಿಲ್ ಎಲ್ಲವೂ ನಮ್ಮ ಭಾರತ ಪೋರ್ಟ್ ಗಳಿಗೆ ಬರಬೇಕು. ನಮ್ಮ ಕಂಪನಿಗಳೇ ಅದನ್ನ ಖರೀದಿಸಬೇಕು ಎಂದು ಅದರಲ್ಲಿ ಬರ್ದಿದೆ. ಇದು ರಷ್ಯಾದ ಮೇಲೆ ಅವರಿಗಿರುವ ಪ್ರೀತಿಯಿಂದಲ್ಲ, ಗ್ಲೋಬಲ್ ಎನರ್ಜಿ ಕ್ರೈಸಿಸ್ ನಿಂದ ಹೊರಬರಲು ಅಮೆರಿಕ ಮಾಡಿದ ದೊಡ್ಡ ಸ್ಕೆಚ್. ಇದೆಲ್ಲ ನೋಡ್ತಾ ಇದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಪ್ರಪಂಚದ ದೇಶಗಳು ಎಷ್ಟೇ ಎಗರಾಡಿದ್ರು ಅಂತಿಮವಾಗಿ ಅವರ ಅಗತ್ಯಗಳಿಗೆ ನಮ್ಮ ಭಾರತದ ಕಡೆ ನೋಡ್ಲೇಬೇಕು. ಒಂದೆಡೆ ಮಧ್ಯಪ್ರಾಚ್ಯದಲ್ಲಿ ನಮ್ಮ ಸಾಫ್ಟ್ ಪವರ್ ನಿಂದ ಅಕ್ಕಿ ಎಕ್ಸ್ಪೋರ್ಟ್ ಗಳ ಮೂಲಕ ನಮ್ಮ ಇಮೇಜ್ ಅನ್ನೋದು ಹೆಚ್ಚುತ್ತಿದೆ. ಮತ್ತೊಂದೆಡೆ ಅಗ್ರ ರಾಜ್ಯಗಳು ಕೂಡ ನಮ್ಮ ಎನರ್ಜಿ ಪಾಲಿಸಿಗಳಿಗೆ ತಲೆಬಾಗಬೇಕಾದ ಪರಿಸ್ಥಿತಿ ಬಂದಿದೆ. ಈ ಗ್ಲೋಬಲ್ ರಾಜಕೀಯ ಯಾವಾಗ ಹೇಗೆ ಬದಲಾಗುತ್ತದೋ ಯಾರು ಊಹಿಸಲಾರರು. ಆದ್ರೆ ಪ್ರಸ್ತುತ ಸಿನಾರಿಯೋದಲ್ಲಿ ನಮ್ಮ ಭಾರತದ್ದೇ ಅಪ್ಪರ್ ಹ್ಯಾಂಡ್ ಎಂದು ಹೇಳ್ಬಹುದು. ನಾಳೆ ಮರುದಿನ ಈ ಜಿಯೋ ಪಾಲಿಟಿಕ್ಸ್ ಅನ್ನೋದು ಇನ್ನೆಷ್ಟು ತಿರುವುಗಳನ್ನ ತೆಗೆದುಕೊಳ್ತದೋ ಕಾದು ನೋಡ್ಲೇಬೇಕು. ಈ ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಕ್ಷಣವೇ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.